ಒಂಚೂರು ಮುಂದಕ್ಕೆ ಹೋಗ್ಬೇಕು ನಾನು. ಮುಖ್ಯಮಂತ್ರಿ ಒಕ್ಕಲಿ ಸಮಾಜಕ್ಕೆ ಸೇರಿದವರು, ಆದರೆ ದೇವೇಗೌಡರು, ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಒಕ್ಕಲಿಗರು ಬೇರೆಯವರು ಯಾರಾದ್ರೂ ಆದ್ರೆ ಸಹಿಸೋದಿಲ್ಲ. ಈ ಆಪಾದನೆಯನ್ನ ಮಾಡ್ತಾರೆ. ನಾನು ದಯಮಾಡಿ ನಿಧಾನವಾಗಿ ಕೇಳಬೇಕು. ನಮಗೆ ಯಾರೇ ಮುಖ್ಯಮಂತ್ರಿಗಳಾದರೂ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಅವರಿಗೆ ನಾವು ಬೆಂಬಲಿಸ್ತೇವೆ. ದಯಮಾಡಿ ಡಿ ಕೆ ಶಿವಕುಮಾರ್ ಅವರೇ, ನೀವು 2 ವರ್ಷ ರಾಜ್ಯ ಆಳಿ, ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ. ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ? 1 ಗುಂಟೆ 2 ಗುಂಟೆ ಹೇಳಿ, ಸತ್ಯ ಹೇಳಿ. ಯಾರಿಗೋಸ್ಕರ? ಬೆಂಗಳೂರು ಬೀಡಿಗೆನಲ್ಲಿ 20,000 ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. 20,000 ಸೈಟ್ಗಳು. ಇದನ್ನು ನಾನು ಹೇಳೋದಿಲ್ಲ, ಸತೀಶ್ ಜಾರಕಿಹೊಳಿ ಈ ಮಾತನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ಸಹಸ್ರಾರು ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. ಇವತ್ತು ಅವುಗಳನ್ನು ತೆಗೆದುಕೊಳ್ಳಲು ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ಅನೇಕರು ಇವತ್ತು ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅನೇಕ ದೊಡ್ಡ ದೊಡ್ಡ ಮಹತ್ವ ಕಟ್ಟಿದ್ದಾರೆ. ಅಲ್ಲಿ ಇವತ್ತು ಅವುಗಳನ್ನು ಕೊಂಡುಕೊಳ್ಬೇಕಂತವರು ಇಲ್ಲ. ಎಷ್ಟೊಂದು ಕಟ್ಟಿರುವ ಮನೆಗಳು ಖಾಲಿ ಬಿದ್ದಿದ್ದಾರೆ. ಇದನ್ನ ಯಾವುದೋ ಒಂದು ಕಮಿಟಿ ಮಾಡಿದ್ದಾರಂತೆ. ಆ ಕಮಿಟಿಯವರು ದಯಮಾಡಿ ಈ ವಿಷಯದ ಬಗ್ಗೆ ಮೊದಲು ಅಂಕಿಅಂಶ ಸಂಗ್ರಹಣ ಮಾಡಲಿ. 3 ಕೋಟಿ ರೂಪಾಯಿ ಕನಕಪುರದಲ್ಲಿ ಅವರೇನೇನು ಮಾಡಿದ್ದಾರಲ್ಲ, ಆ ಜಾಗ ಇವತ್ತು ಬೇರೆಯವರಿಗೆ ಮೊದಲು ಸೈಟ್ ಮಾಡಬೇಕು, ಯಾವ್ಯಾವ ಪ್ರಾಜೆಕ್ಟ್ ಮಾಡಬೇಕು ಮೊದಲು ಕೊಟ್ಟು ಅಲ್ಲಿ ತೀರ್ಮಾನ ಮಾಡಿ. ಇಲ್ಲಿ ಯಾಕೆ ಬಂದು ಬಡವರು ಪಾಪ ಹೊಟ್ಟೆ ಮೇಲೆ ಹೊಡೆದು ನೀವು ಏನು ಯಾವ ಉದ್ದೇಶಕ್ಕೆ ನನ್ನ ರೈತರ ಹೊಟ್ಟೆ ಮೇಲೆ ಹೊಡೆದು ನಿಮ್ಮ ಸೌಧೆಯನ್ನು ಕಟ್ಟಲಿಕ್ಕೆ ಡೆಲ್ಲಿಯಲ್ಲಿ ನೀವೇನು ಯಾರ್ಯಾರಿಗೆ ಏನೇನು ಭರವಸೆ ಕೊಟ್ಟು ಬಂದಿದ್ದೀರೋ ಮುಖ್ಯಮಂತ್ರಿ ಆಗಲಿಕ್ಕೆ, ಸಿದ್ದರಾಮಯ್ಯವ್ರನ್ನು ತೆಗೆದು ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಯಾರ್ಯಾರಿಗೂ ಸಹಾಯ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀರೋ, ಆ ಸಹಾಯವನ್ನು ಮಾಡಲಿಕ್ಕೆ ಇಲ್ಲಿ ರೈತರ ಹೊಟ್ಟೆ ಮೇಲೆ ಹೊಡೆದು ಈ ಜಮೀನನ್ನ ಯಾರಿಗೆ ಕೊಡ್ಲಿಕ್ಕೆ, ಯಾವ ಕಂಪನಿಗೆ ಕೊಡ್ಲಿಕ್ಕೆ, ಯಾವ ಇಲ್ಲಿ ಲೇಔಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ? ಹೇಳಿ, ಸತ್ಯ ಹೇಳಿ. ನನಗೆ ವಯಸ್ಸಾಗಿದೆ ಅಂತ ಹೇಳಿ ಯಾರಾದರೂ ತಿಳ್ಕೊಡಬಾರದು. ಬುದ್ಧಿಗೆ ವಯಸ್ಸಾಗಿಲ್ಲ, ಶರೀರಕ್ಕೆ ವಯಸ್ಸಾಗಿದೆ. ಬುದ್ಧಿ ಇನ್ನ ಚೆನ್ನಾಗಿದೆ. ಆದ್ರಿಂದ ಹೋರಾಟ ಮಾಡುವ ಕೆಚ್ಚು ಶಕ್ತಿ ನಿಮ್ಮಿಂದ ಬರ್ತದೆ. ನಾನು ನಿಮಗೋಸ್ಕರ ಹೋರಾಟ ಮಾಡುವ ಕೆಲಸವನ್ನ ಸದಾ ಮಾಡ್ತೇನೆ. ಅದನ್ನು ದಯಮಾಡಿ 19 ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಸಭೆಯನ್ನ ಏರ್ಪಾಡು ಮಾಡಲಾಗಿದೆ. ಬೃಹತ್ ಸಂಖ್ಯೆಯಲ್ಲಿ ತಾವೆಲ್ಲ ಬರಬೇಕು. ನಾನು 10 ನಿಮಿಷ
ಆ ಸಭೆಗೆ ಬರ್ತೇನೆ. ದಯಮಾಡಿ ಎದೆಯಿಂದಬೇಡಿ, ಯಾರೇ ಏನೇ ಮಾಡುವರು ನಿಮ್ಮನ್ನು ಅರೆಸ್ಟ್ ಮಾಡ್ತಿರುವಂತವರು ಜೈಲಿಗೆ ಹೋಗಲಿಕ್ಕೆ ಸಿದ್ಧ ಒಂದು ಸ್ಥಿತಿಗೆ ಮಾನಸಿಕವಾಗಿ ತಯಾರಾಗಿ. ಆದರೆ ಭೂಮಿಯನ್ನು ಬಿಟ್ಕೊಡ್ಬೇಡಿ.